ಹಾಯ್, ನಾನು ಸಂದೀಪ್ ಫ್ರಮ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus Nord CE 5G ಸ್ಮಾರ್ಟ್ಫೋನ್ನ ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ನೀವೇನಾದರೂ ಒಂದು ಫೋನ್ನ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಈ ರೀತಿ ಬಾಕ್ಸಲ್ಲಿ ಬರಲ್ಲ, ಒಂದು ನಾರ್ಮಲ್ ಬಾಕ್ಸಲ್ಲಿ ಬರುತ್ತೆ. ನಮಗೆ ರಿವ್ಯೂಗೆ ಅಂತ ಈ ರೀತಿ ಒಂದು ಬಾಕ್ಸಲ್ಲಿ ಕಳಿಸಿರುವಂಥದ್ದು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಈ ಒಂದು ಫೋನನ್ನು ಇದು ಲಾಂಚ್ ಆಗಿರುವಂಥದ್ದು 23,000 ರೂಪಾಯಿ. ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಮೊದಲದಾಗಿ ಒಂದು ಮೇಲ್ಗಡೆ ಇರುವಂಥ ಟೇಪನ್ನು ರಿಮೂವ್ ಮಾಡಿದ್ರೆ ಒಳಗಡೆ ಡೈರೆಕ್ಟಾಗಿ ಈ ಒಂದು ಫೋನು ಮತ್ತು ಅದಕ್ಕೆ ಒಂದು ಬ್ಯಾಕ್ ಕವರನ್ನು ಕೊಟ್ಟಿರುವಂಥದ್ದು. ಬ್ಯಾಕ್ ಕವರ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇದೆ. ಇದನ್ನು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಸುಮಾರು ಒಂದು 700 ರೂಪಾಯಿ ಆಗುತ್ತೆ ಅಂತ ಅನ್ಕೋತೀನಿ, ಆಯಿತಾ. ಸೂಪರ್ ಆಗಿದೆ ಲುಕ್ಕು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಬಾಕ್ಸು, ಇದನ್ನು ಬಿಟ್ಟರೆ ಈ ಒಂದು ಸ್ಪೆಷಲ್ ಬಾಕ್ಸ್ ಒಳಗೆ ಬೇರೆ ಏನೂ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಫೋನ್ ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಂ, ತುಂಬ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈ ಒಂದು ಫೋನ್ನ ಕೆಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಅವ್ರದ್ದು ಕ್ಲಬ್ಬಿಂದ ಏನೇನೋ ಕಾರ್ಡ್ ಎಲ್ಲ ಇದೆ. ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ನಿಮಗೆ ಈ ಒಂದು ಬಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ ಅಂತ ಅನ್ನಿಸ್ತಾರೆ. ಡಿಸೈನ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಈ ಒಂದು ಬಾಕ್ಸ್ನ ಕೆಳಗಡೆ ನಮಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ 30 ವ್ಯಾಟ್ ಓಕೆ ಅಂತೀನಿ. ಮತ್ತು ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಡಾಟಾ ಕೇಬಲ್ನು USB ಟೈಪ್ ಸಿ ಡಾಟಾ ಕೇಬಲ್ ಆಗಿರ್ಬೋದು. ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಗಮನಿಸ್ತಾ ಇದ್ರೆ ನೀವು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಆಗಲಿದಂಗೆ ತುಂಬ ಪ್ರೀಮಿಯಂ ಫೀಲನ್ನು ಈ ಒಂದು ಫೋನ್ ಕೊಡ್ತಾ ಇರುವಂಥದ್ದು. ಇನ್ನು ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಇರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲಿದಂಗೆ ಈ ಒಂದು ಫೋನ್ ತುಂಬ ವೆಯ್ಟ್ ಇಲ್ಲ. ಸುಮಾರು 170 ಗ್ರಾಮ್ ವೆಯ್ಟನ್ನು ಹೊಂದಿರುವಂಥದ್ದು, ಆಯಿತಾ. ಒಂದು ಲೆವೆಲ್ಗೆ ತಿನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಸ್ಕ್ರೀನ್ ಗಾರ್ಡನ್ನು ಅವರೇ ಹಾಕಿದ್ದಾರೆ. ಮುಂದ್ಗಡೆ ನಿಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ, ಆಯಿತಾ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇರುವಂಥದ್ದು. ಬಾಟಮಲ್ಲಿ ಕೂಡ ಒಂದು ಲೆವೆಲ್ಗೆ ಕಡಿಮೆನೇ ಇದೆ. ಹೆವಿ ಅಂದರೆ ಹೆವಿ ಕಡಿಮೆ ಅನ್ನಲ್ಲ, ಒಂದು ಸ್ವಲ್ಪ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ. ಫ್ರಂಟಲ್ಲಿ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ಹಿಂದ್ಗಡೆ ನಿಮಗೆ ಒಂದು ರೀತಿ ಲುಕ್ ನೋಡಿದ್ರೆ ಹಿಂಗಿದೆ ಗ್ಲಾಸ್ ಅಂತ ಅನ್ನಿಸ್ಬೋದು. ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು ಬೇಜಾರಾಗುವಂಥ ವಿಷಯ. OnePlus ಅವರು ಗ್ಲಾಸ್ ಬ್ಯಾಕ್ ನೀಡ್ಬೋದಾಗಿತ್ತು. ಇದು ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸ್ಮರ್ಜಸ್ ಅಂತೂ ಆಗಲ್ಲ ಅವರು, ನನಗೆ ತುಂಬ ಇಷ್ಟ ಆಯಿತು. ಸ್ಮರ್ಜಸ್ ಅಷ್ಟು ಈಸಿಯಾಗಿ ಬೀಳೋದಿಲ್ಲ. ಸೊ ಆದರೂ ಕೂಡ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಸೊ ಓವರಾಲ್ ನನಗೆ ಈ ಒಂದು ಫೋನ್ ಈ ಕಲರ್ನ ಲುಕ್ ಅಂತೂ ನನಗೆ ತುಂಬ ಇಷ್ಟ ಆಯ್ತು. ತೊಗೊಂಡ್ರೆ ಇದೇ ಕಲರ್ ತಗೊಳ್ಳಿ ಅಂತೀನಿ, ಆಯಿತಾ. ಸಖತ್ತಾಗಿದೆ ಒಟ್ಟಿಗೆ ಲುಕ್ಕು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟ್ ಸಿಗ್ತದೆ ಮತ್ತು 3.5mm ಹೆಡ್ಫೋನ್ ಜಾಕ್ ಇರುವಂಥದ್ದು. ಬೇಜಾರಾಗುವಂಥ ವಿಷಯನಪ್ಪ ಅಂತಂದರೆ ಎಲ್ಲ OnePlus ಫೋನ್ಗಳಲ್ಲಿ ನಮಗೆ ಸೈಡ್ಲಿ ಒಂದು ಸ್ಲೈಡರ್ ಸಿಗುತ್ತೆ. ಈ ಒಂದು ಮೋಡನ್ನು ಚೇಂಜ್ ಮಾಡ್ಕೊಬೋದು, ಸೈಲೆಂಟ್ ಮೋಡು, ವೈಬ್ರೇಷನ್ ಮೋಡು, ನಾರ್ಮಲ್ ಮೋಡು. ಬಟ್ ಈ ಒಂದು ಫೋನಲ್ಲಿ ನೀಡಿಲ್ಲ. ಸ್ವಲ್ಪ ಬೇಜಾರಾಯಿತು. ಹಳೆ OnePlus Nordಲ್ಲಿ ನಮಗೆ ಈ ಒಂದು ಆಪ್ಷನ್ ಇತ್ತು, ಬಟ್ ಅದನ್ನು ರಿಮೂವ್ ಮಾಡಲಾಗಿರುವಂಥದ್ದು. ಅದು ಸ್ವಲ್ಪ ಬೇಜಾರಾಯಿತು. ಇದರಲ್ಲಿರುವಂಥದ್ದು ಪ್ಲಾಸ್ಟಿಕ್ ಫ್ರೇಮ್, ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಈ ಪ್ರೈಸಿಗೆ ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತು. OnePlus ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿ ತುಂಬ ಜಾಸ್ತಿ ಹೋಪ್ ಇರುತ್ತೆ. ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕನ್ನು ನೀಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಬಟ್ ಬಿಲ್ಡ್ ಕ್ವಾಲಿಟಿ ವೈಸು ಪರವಾಗಿಲ್ಲ ಅಂತೀನಿ. ಇಂಪ್ರೆಸಿವ್ ಅನ್ನಲ್ಲ, ಪರವಾಗಿಲ್ಲ ಅಂತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಈ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಫ್ಲೂಯಿಡ್ AMOLED ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ತುಂಬ ಬ್ರೈಟ್ ಆಗಿರುವಂಥದ್ದು. ನನಗೆ ಬಿಸಿಲಿಗೆ ಹೋದ್ರೂ ಅಂದರೂ ಕೂಡ ಒಂದು ಲೆವೆಲ್ಗೆ ಬ್ರೈಟ್ ಅಂತ ಅನ್ನಿಸ್ತು. ಈ ಒಂದು ಫೋನ್ನ ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ತುಂಬ ಸ್ಮೂತ್ ಫೀಲ್ನ ಕೊಡುತ್ತೆ ನಿಮಗೆ. ಮತ್ತು ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ಒಂದು ಲೆವೆಲ್ಗೆ ನನಗೆ ಇಷ್ಟ ಆಯಿತು. ಡಿಸ್ಪ್ಲೇ ಚೆನ್ನಾಗಿದೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ನೀಡಿದರೆ ಇನ್ನೂ ತುಂಬ ಕ್ರೇಜಿ ಆಗಿರ್ತದೆ. ಬಟ್ 90 ಹರ್ಟ್ಸ್ ಕೂಡ ಪರವಾಗಿಲ್ಲ, ಸ್ಮೂತಾಗಿ ಒಂದು ಫೀಲ್ ಬರುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಂಪ್ರೂವ್ ಆಗ್ಬೋದಾಗಿತ್ತು, ಖುಷಿ ಆಗ್ತಿತ್ತು ಇಂಪ್ರೂವ್ ಮಾಡಿದ್ದಿದ್ರೆ. ಬಟ್ 90 ಹರ್ಟ್ಸ್ ಕೂಡ ಪರವಾಗಿಲ್ಲ ಅಂತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ವೇರಿಯಂಟ್ಗಳು ಟೋಟಲ್ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜು. ಬೇಸಿಕ್ ವೇರಿಯಂಟು 23,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥದ್ದು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ ಬಂದುಬಿಟ್ಟು UFS 2.1 ಸ್ಟೋರೇಜು. ಅಟ್ಲೀಸ್ಟ್ 2.2 ನೀಡ್ಬೋದಾಗಿತ್ತು ಅಂತ ಅನ್ಕೋತೀನಿ, ಆಯಿತಾ. ಏನಕ್ಕೆ 2.1 ನೀಡಿದ್ರು ಅಂತ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ, ಇದು ಕೂಡ ಒಂದು ಲೆವೆಲ್ಗೆ 2.2 ನೀಡಿದರೆ ಇನ್ನೂ ಕ್ರೇಜಿ ಆಗಿರ್ತಿತ್ತು.
ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 750 5G ಪ್ರೋಸೆಸರ್ ಇರುವಂಥದ್ದು ಆಯಿತಾ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಈ ಒಂದು ಪ್ರೈಸನ್ಸ್ಗೆ ತುಂಬ ಒಳ್ಳೆಯ ಪ್ರೋಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಪ್ರೈಸನ್ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ 4G ಪ್ರೋಸೆಸರ್ಗಳು ಸಿಗ್ತವೆ ನಿಮಗೆ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ 4G ಪ್ರೋಸೆಸರ್ ಸಿಗುತ್ತೆ. ಸೊ ಇದು ಕೂಡ ನಾನು ಚೆನ್ನಾಗಿಲ್ಲ ಅಂತ ಅನ್ನಲ್ಲ. ಅಂಥದ್ದು ಮೆಚ್ಚುಗೆ ನಾನು ಚೆಕ್ ಮಾಡ್ದಂಗೆ 3,90,000 ತನಕ ರೇಟಿಂಗನ್ನು ಕೊಡುತ್ತೆ. 3,90,000 ಅಥವಾ 4 ಲಕ್ಷ ಅಂತ ಬೇಕು ಅನ್ಬೋದು ನೀವು ಆಯಿತಾ. ಒಂದು ಒಳ್ಳೆಯ ರೇಟಿಂಗು. ನೀವು ನನಗನ್ನಿಸ್ದಂಗೆ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಆಲ್ಮೋಸ್ಟ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಇದರಲ್ಲಿ 90Hz ಡಿಸ್ಪ್ಲೇ ಇರೋದ್ರಿಂದ ತುಂಬ ಸ್ಮೂತ್ ಫೀಲು, ಜೊತೆಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಆಕ್ಸಿಜನ್ ವಾಯ್ಸು, ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು ರೀತಿ ಯಾವುದೋ ಹೆವಿ ಪ್ರೀಮಿಯಂ ಫೋನ್ನ ಯೂಸ್ ಮಾಡಿದ್ರೆ ತುಂಬ ಸ್ಮೂತ್ ಫೀಲ್ನ ಕೊಡುತ್ತಾ ಇದೆ ನಿಮಗೆ. ಇದರಲ್ಲಿ ಹೈಯರ್ ಮಿಡ್ ಆ್ಯಂಡ್ ಚಿಪ್ಸೆಟ್ ಇದ್ರೂ ಕೂಡ ಸ್ಮೂತ್ ಫೀಲ್ನ ಕೊಡುತ್ತೆ. ಪ್ರೋಸೆಸರ್ ಈ ಒಂದು ಪ್ರೈಸ್ನಿಗೆ ಚೆನ್ನಾಗಿದೆ ಅಂತೀನಿ. 5G ಇರೋದ್ರಿಂದ ಪರವಾಗಿಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರು. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಡೇ ಲೈಟಲ್ಲಂತೂ ಸೂಪರ್ ಆಗಿರುವಂಥ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ಒಂದು ಒಳ್ಳೆ ಬೆಲೆಗೆ ತಕ್ಕಂಗೆ ಈ ಒಂದು ಕ್ಯಾಮ್ರಾ ಅಂತ ಅನ್ನಿಸ್ತು. ತುಂಬ ಸಕ್ಕತ್ತಾಗಿದೆ ಗುರು. ಇಯರ್ ಆ್ಯಂಡ್ ಫೋನು 70-80 ಫೋನಿಗೆ ಅಷ್ಟು ಕಾಂಪೇಟ್ ಮಾಡೋ ಲೆವೆಲ್ಗಿದೆ ಅಂತ ಅನ್ನಲ್ಲ. ಈ ಪ್ರೈಸನ್ಸಿಗೆ ಚೆನ್ನಾಗಿದೆ, ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಸ್ಯಾಂಪಲ್ಸ್ ತೋರಿಸ್ತಾರೆ, ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ರೇರ್ ಕ್ಯಾಮ್ರಾ ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಕಲರ್ಸ್ ಕೂಡ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿದೆ ಆಯಿತಾ. ಸೊ ನನಗೆ ಇಷ್ಟ ಆಯಿತು ಒಂದು ಲೆವೆಲ್ಗೆ. ಇನ್ನು ಇದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿತ್ತು ಅನ್ನಿಸ್ತು. ಒಂದು ಸ್ಯಾಂಪಲ್ಸ್ನ ಕೂಡ ತೋರಿಸ್ತದೆ. ನನಗೂ ಕೂಡ ಇದು ಕೂಡ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಒಳ್ಳೆ ಅಲ್ಟ್ರಾ ವೈಡ್ ಲೆನ್ಸ್ ಆಗಿದೆ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಇದೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಮೋಸ್ಟ್ಲಿ ನಾಡಲ್ಲಿ 4 ಲೆನ್ಸ್ ಇತ್ತ ಅಂತ ಮರ್ತೋಗಿದೆ ನನಗೆ. ಒಟ್ಟಿಗೆ 3 ಲೆನ್ಸ್ ಹಾಕಿದರೆ ಒಂದು ಲೆವೆಲಿಗೆ ಒಂದು ಪ್ರೈಸ್ಗೆ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ ಫೋಟೋ ಸಂಬಂಧ ತೋರಿಸ್ತಾ ಇದ್ದೀನಿ ಅಂತ ನನಗೆ ಈ ಬೆಲೆಗೆ ತಕ್ಕಂಗಿರುವಂಥದ್ದು. ನನಗೆ ಆ ಡೀಟೇಲ್ಸ್ ಕೂಡ ಒಂದು ಲೆವೆಲ್ಗೆ ಇಷ್ಟ ಆಯಿತು ನನಗೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ರೇರ್ ಕ್ಯಾಮ್ರಾ ನಿಮಗೆ 4K 30 FPS ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡೋವಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ನನಗೆ ಒಂದು ಲೆವೆಲ್ಲಿಗೆ ಇಷ್ಟ ಆಯಿತು. ಇಂಪ್ರೆಸಿವ್ ಅಲ್ಲ, ಇಷ್ಟ ಚೆನ್ನಾಗಿದೆ, ಪರವಾಗಿಲ್ಲ, ಕೆಲಸವನ್ನಂತೂ ಮಾಡುತ್ತೆ. ಸ್ಟೆಬಿಲೈಸೇಷನ್ ಅಷ್ಟೊಂದು ಚೆನ್ನಾಗಿದೆ ಅನ್ನಲ್ಲ, ಬಟ್ ಕೆಲಸವನ್ನಂತೂ ಮಾಡುತ್ತೆ. ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ವಿಡಿಯೋ ಮಾಡುವಂಥದ್ದು. ಸೊ ಕ್ಯಾಮ್ರಾ ಓಕೆ, ಈ ಪ್ರೈಸನ್ಸಿಗೆ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ ಅಂತ ಅಂತೀನಿ ಆಯಿತಾ. ಬಟ್ ಡಬಲ್ ಟಚ್ ಮಾಡಬೇಕು. ಸೈಡ್ ಮೌಂಟೆಡ್ ಇದ್ದರೆ ಪಟ್ಟನ ಕ್ಲಿಕ್ ಮಾಡಿದ ತಕ್ಷಣ ಪಟ್ಟಂದು ಓಪನ್ ಆಗುತ್ತೆ. ಫಸ್ಟು ಹಿಂಗೆ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಪ್ರೆಸ್ ಮಾಡಬೇಕು. ಬಟ್ ಫಾಸ್ಟಾಗಂತೂ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ಫಾಸ್ಟಾಗಿ ಇದೆ, ಗಮನಿಸ್ತಾ ಇದ್ದೀರಾ. ಟೈಮ್ ತೊಗೊಳುತ್ತೆ, ಬಟ್ ಸ್ಟಿಲ್ ಎಷ್ಟೋ ಫೋನ್ಗಳು ನೋಡಿದ್ದು ಇದಕ್ಕಿಂತ ಕಡಿಮೆ ಬೆಲೆ ಫೋನ್ಗಳು ಇದಕ್ಕಿಂತ ಫಾಸ್ಟ್ ಅನ್ಲಾಕ್ ಮಾಡ್ತವೆ. ಬಟ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. 4500 ಅಂತಂದರೆ ಕಡಿಮೆನಲ್ಲ ಜಾಸ್ತಿನೂ ಅಲ್ಲ, ಒಂದು ರೀತಿ ಈ ಒಂದು ಸೈಜಿಗೆ ಪರವಾಗಿಲ್ಲ ಅಂತೀನಿ. ಒಂದಿನ ಆರಾಮಾಗಿ ಒಂದು ಮಾಡ್ರೇಟ್ ಯೂಸ್ಗೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಸ್ಕ್ರೀನ್ ಆನ್ ಟೈಮ್ ಸುಮಾರು 6 ಗಂಟೆ ಬರ್ಬೋದು ಅಂತ ಅನ್ಕೋತೀನಿ. ಈ ಒಂದು ಬಾಕ್ಸ್ ಒಳಗೆ ನಿಮಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗೇ ಈ ಒಂದು ಫೋನ್ ಚಾರ್ಜನ್ನು ಮಾಡುತ್ತೆ. ಸೊ ಬ್ಯಾಟ್ರಿ ವೈಸ್ ಓಕೆ ಅಂತೀನಿ, ಪರವಾಗಿಲ್ಲ. ಈ ಒಂದು ಪ್ರೈಸ್ಗೆ 4.5 30 ವ್ಯಾಟ್ ಅಂತಂದರೆ ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಮೋನೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ. ಅಟ್ಲೀಸ್ಟ್ ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು. ಇದು ಪ್ರೊಡ್ಯೂಸ್ ಮಾಡುವಂಥ ಆಡಿಯೋ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಜೋರ ಕೇಳಿದೆ. ಬಟ್ ಸ್ಟಿಲ್ ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು ಒಂದು ಪ್ರೈಸ್ ರೇಂಜಿಗೆ. 12,000-13,000ಕ್ಕೆ ನೀಡ್ತಾವ್ರು ರೀಸೆಂಟ್ ಡೇಸಲ್ಲಿ. ಈ ಪ್ರೈಸ್ನಿಗೆ ನೀಡೋಕೆ ಆಗ್ತಿರಲಿಲ್ವಾ? ನೀಡ್ಬೋದಾಗಿತ್ತು, ಬಟ್ ನೀಡಿಲ್ಲ. ಇದನ್ನು ಬಿಟ್ಟರೆ ತುಂಬ ಖುಷಿಯಾಗುವಂಥ ವಿಷಯ, ಎಲ್ಲರೂ ಕೂಡ OnePlus ತಗೊಳ್ಳೋದು ಇದೇ ರೀಸನ್ಗೆ. ಆಕ್ಸಿಜನ್ OS ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು ಬೇಡದಿರೋಂಥ ಅಪ್ಲಿಕೇಶನ್ ಅಷ್ಟೊಂದಿಲ್ಲ ಆಯಿತು, ಯಾವುದೂ ಇಲ್ಲ. ಕೆಲವೊಂದು ಅಪ್ಲಿಕೇಶನ್ ಅದರಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ತುಂಬ ಕ್ಲೀನ್ ವಾಯ್ಸ್ ಅಂತ ಅನ್ನಿಸೋ ನನಗೆ. ತುಂಬ ಸ್ಮೂತ್ ಆಗಿದೆ. ಸೊ ಹೆವಿ ಇಂಪ್ರೆಸಿವ್. ನನಗಂತೂ ತುಂಬ ಇಷ್ಟ ಆಗಿರುವಂಥ ವಾಯ್ಸು ಸಖತ್ತಾಗಿದೆ. ನಿಮ್ಮಲ್ಲೂ ಕೂಡ ಎಷ್ಟು ಜನರಿಗೆ ಈ ಒಂದು ವಾಯ್ಸ್ ಇಷ್ಟ ಆಗ್ಬೋದು. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಕೂಡ ಈ ಒಂದು ಫೋನಲ್ಲಿ ಹಾಕಿದ್ದಾರೆ. NFC ಕೂಡ ಇರುವಂಥದ್ದು. ಸೊ ಪರವಾಗಿಲ್ಲ ಈ ವಿಷಯದಲ್ಲಿ. ನೀವಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು ಬೇಸಿಕ್ ವೇರಿಯಂಟ್ 6GB ರ್ಯಾಮ್ನ ವೇರಿಯಂಟನ್ನು 22-23 ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ OnePlus ಬ್ರ್ಯಾಂಡಿಂಗೋಸ್ಕರ. ಇತ್ತೀಚೆಗೆ ಆ ಬ್ರ್ಯಾಂಡಿಂಗು ಕೂಡ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. OnePlus ಫೋನ್ ಇದೆ ಅಂತ ಅನ್ಕೋಬೋದು ಬೇಕಾದರೆ, ಬಟ್ ಸ್ಟಿಲ್ ಇತ್ತೀಚೆಗೆ ಆ ಬ್ರ್ಯಾಂಡಿಂಗ್ ಹಾಳಾಗ್ತದೆ ಅಂತ ಅನ್ನಿಸ್ತದೆ. ಬಟ್ OnePlus ಸದ್ಯಕ್ಕೊಂದು ಚೆನ್ನಾಗಿದೆ. ಸೊ ಆ ಹೆಸರಿಗೋಸ್ಕರ ನೀವು ಬೇಕಾದರೆ ಪರ್ಚೇಸನ್ನು ಮಾಡ್ಬೋದು.
ಬಟ್ ನನಗೆ ಅನ್ಸೋಂಗೆ ಇದಕ್ಕಿಂತ ಒಳ್ಳೆಯ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ಗಳು ಇದ್ದಾವೆ ಮಾರ್ಕೆಟ್ನಲ್ಲಿ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳಿದ್ದಾವೆ. ಬಟ್ ಕೆಲವೊಂದು ಸ್ಪೆಸಿಫಿಕೇಷನ್ ಇದರಲ್ಲಿ ಚೆನ್ನಾಗಿದೆ, ಒಪ್ಕೋತೀನಿ. ಬಟ್ ಇನ್ನೂ ಚೆನ್ನಾಗಿರುವಂಥ, ಇನ್ನೂ ಪವರ್ಫುಲ್ ಆಗಿರುವಂಥ ಫೋನ್ಗಳು ನಿಮಗೆ ಸಿಗ್ತವೆ. ಸದ್ಯದಲ್ಲೇ ಈ ಒಂದು ಫೋನ್ನ ಇನ್ನೊಂದು ಫೋನೊಂದಿಗೆ ಕಂಪ್ಯಾರಿಸನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಕೂಡ ನೀವು ವೆಯ್ಟ್ ಮಾಡ್ಬೋದು. ಸೊ ಇಷ್ಟು ಈ ಒಂದು OnePlus Nord CE 5G. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.